ಮೂಗ್ಮುರಿಯವರೇ ಜಾಸ್ತಿ, ಆದರೆ ಎಷ್ಟೆಲ್ಲ ತಯಾರಿ ಇರುತ್ತೆ ಅಂತ ಮಾತ್ರ ಯಾರಿಗೂ ಅರ್ಥ ಆಗಲ್ಲ. ಉಪ್ಪಿಟ್ಟ ಅಂದ್ಬಿಡ್ತಾರೆ. ಸಾಸಿವೆ, ಕಡಲೆಬೇಳೆ, ಮಸಾಲೆ ಪುಡಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಇಂಗು, ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟು, ಕಾಯಿ ತುರಿ, ಹಸಿಮೆಣಸು, ಕರಿಬೇವು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಅವರೆಕಾಳು ಒಂದು ಮರೆತುಬಿಟ್ನಲ್ಲ. ಇಟ್ಸ್ ಓಕೆ. ಇಷ್ಟೆಲ್ಲ ಟೈಮ್ ತಗೊಂಡು ತಯಾರು ಮಾಡಿ ಬಿಸಿ ಬಿಸಿ ಉಪ್ಪಿಟ್ಟನ್ನು ತಿಂತಿದ್ರೆ ನಾಲ್ಗೆಲ್ಲಿ ನೀರು ಇರುತ್ತೆ. ಅದಕ್ಕೆ ಮೂಗು ಮುರಿಬಾರ್ದಾಯ್ತಾ. ರವೆ ನೋಡಿದರೆ ಇಷ್ಟೇಷ್ಟು, ಅದೇ ತರಕಾರಿ ನೋಡಿದ್ರೆ ಇಷ್ಟೊಂದು ಇರಬೇಕಲ್ವಾ. ಶಕ್ತಿ ಎಲ್ಲಿಂದ ಬರಬೇಕು. ನೀರು ನಿಮ್ಮಿಷ್ಟ. ರವೆಗೆ 2 ಅಳತೆ ಹಾಕ್ಬೋದು, 3 ಅಳತೆ ಹಾಕ್ಬೋದು, 4, 5, 6, 7 ತನಕ ಹಾಕ್ಬೋದು. ಸಾಮಾನ್ಯವಾಗಿ 2 ಹಾಕ್ತಾರೆ. ಆದರೆ ನೀರುಪ್ಪಿಟ್ಟು ಅಂದರೆ 1 ಲೋಟಕ್ಕೆ 7 ಲೋಟ ನೀರನ್ನು ಹಾಕ್ಬೋದು. ಆದರೆ 2ರಿಂದ 2.5 ಕರೆಕ್ಟಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು. ಈ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಬಣ್ಣ ಸ್ವಲ್ಪ ಡಲ್ಲಾಗಿದೆ. ಆ ಬಣ್ಣ ಬಿಳಿಬೇಕು ಅಂದರೆ ಹಾಲನ್ನು ಕುದಿಸಿ ಇದಕ್ಕೆ ಹಾಕ್ಕೊಂಡ್ರೆ ಬಣ್ಣ ಏಳುತ್ತೆ. ನೀರು ಕುದಿಯುವಾಗ ಟೊಮ್ಯಾಟೊ ಹಾಕಬೇಕು ಮತ್ತು ಉಪ್ಪು ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನು ಈ ಸಮಯದಲ್ಲೇ ಒಂಚೂರು ರುಚಿ ನೋಡಿಬಿಟ್ರೆ, ಉಪ್ಪಿಟ್ಟು ಆದಮೇಲೆ ಉಪ್ಪು ಹಾಕೋದು ಕಷ್ಟ ಆಗುತ್ತೆ. ಈಗ ರುಚಿ ನೋಡಿ ಏನು ಬೇಕೋ ರಿಪೇರಿ ಮಾಡ್ಕೋಬೋದು. ನೀರು ಕುದಿಯುವಾಗ ರವೆ ಹಾಕಿ ಗಂಟು ಬಾರದೇ ಇರೋ ಹಾಗೆ ಕಲಸಿದರೆ ಸಾಕು. ಕೊನೆಯಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದು. ಫ್ರೆಶ್ ಕಾಯಿ ತುರಿ ಆದರೆ ಎಲ್ಲ ಮುಗಿದ ಮೇಲೆ ಕೂಡ ಹಾಕ್ಬೋದು, ಅಥವಾ ಈಗಾಗಲೇ ತುರಿದಿಟ್ಕೊಂಡಿದ್ದು ಅಥವಾ ಡಬ್ಬಿಗೆ ಹಳ್ಸೋಗುತ್ತೆ ಅನ್ನೋಂಗಿದ್ರೆ ಈ ಸಮಯದಲ್ಲೇ ಕಾಯಿ ತುರಿನ ಹಾಕ್ಕೊಂಡ್ಬಿಡೋದು. ಕುದಿ ಹಾಲನ್ನು ಹಾಕಿಬಿಟ್ರೆ ಬಣ್ಣ ಚೆನ್ನಾಗಿ ಏಳುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋದು. ಬಿಸಿ ಬಿಸಿ ಉಪ್ಪಿಟ್ಟು ಹಬೆ ಆಡ್ತಿರಬೇಕು. ಆ ಥರ ಉಪ್ಪಿಟ್ಟು ಜೊತೆಗೆ ಒಂಚೂರು ಚಟ್ನಿ ಪುಡಿ, ಸ್ವಲ್ಪ ಮೊಸರು, ಮೇಲೆ ಒಂದಿಷ್ಟು ತುಪ್ಪ ಹಾಕಿದರೆ ಆಹಾ.